ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಇವತ್ತು ಒಂದು ವಿಷಯ ಅಂದರೆ ಸಾವು ಡೆತ್. ಇದರ ಬಗ್ಗೆ ನನಗೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಯಾವುದೇ ಓಪನ್ ಮಾಡಿ, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಕೊಲೆ, ಸುಸೈಡ್, ಈ ರೀತಿ ಸಾವು ಮತ್ತು ಹಾರ್ಟ್ ಅಟ್ಯಾಕ್, ಇದೊಂಥರ ವಿಚಿತ್ರದಲ್ಲಿ ವಿಚಿತ್ರ ಅನಿಸ್ತಾ ಇದೆ. ಯಾಕಂದರೆ ವಿಚಿತ್ರ, ಮೊದಲೆಲ್ಲ ಸಾವು ಅಂತ ಹೇಳಿದ್ರೆ ಅವನಿಗೇನೋ ರೋಗ ಇತ್ತು, ಬಿಮಾರಿ, ಇಲ್ಲ ವಯಸ್ಸಾಗಿತ್ತು, ಅಪರೂಪಕ್ಕೆ ಕ್ಯಾನ್ಸರ್, ಅಟ್ಯಾಕ್, ಏನೋ ದೊಡ್ಡ ದೊಡ್ಡ ಮಹಾರೋಗ ಈ ಥರದ್ದು ಇದೆಲ್ಲ ಇರ್ತಿತ್ತು. ಸಾವು ಅಂದರೆ ಹೌದಾ ಅಂದರೆ ಇಷ್ಟು ಕಾಮನ್ ಇರಲಿಲ್ಲ ಸಾವು. ಯಾವಾಗಲೂ ಕೇಳ್ತಾ ಇದ್ದೀವಿ ಸಾವು ಅಂದರೆ. ಇವಾಗ ಸೆಕೆಂಡಿಗೂ ಅಂದರೆ ಸತ್ಯ ಅದು. ಒಂದು ಕಡೆ ಜನನ ಆಯ್ತಾ ಇದ್ದರೆ ಇನ್ನೊಂದು ಕಡೆ ಸಾವು ಸಹಿತ ಅಷ್ಟೇ ಇದೆ. ಆದರೆ ವಿಚಿತ್ರ ಸಾವು, ವಿಚಿತ್ರ ಅಂದರೆ ವಿಚಿತ್ರ. ಯಾಕೋ ನನಗೆ ಹಾಗೆ ಅನಿಸ್ತದೋ ಎಲ್ಲರಿಗೂ ಹಾಗೆ ಅನಿಸ್ತದೋ ಗೊತ್ತಿಲ್ಲ. ಈ ಸಾವು ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು, ಅದು ಪ್ರಕೃತಿ ನಿಯಮ. ಆದರೆ ಕೆಲವೊಂದು ವಿಚಾರ ಈಗ ಸದ್ಯ ನಡೆದಿರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ, ಮದುವೆ ಆಗಿರಬೇಕಾಗಿರೋ ಹುಡುಗನ ಮೇಲ್ಗಡೆಯಿಂದ ತಳ್ಳಿ ಕೊಲೆ ಮಾಡಿರೋದು, ಟ್ರೈನಲ್ಲಿ ಬಾಂಬೆಯಲ್ಲಿ ಅಲ್ಲಿ ಕೊಲೆ ಮಾಡಿರೋದು. ಏನು ಸಿಕ್ಕತ್ತೆ ಇವರಿಗೆ ಅಂತೂ ನನಗನ್ಸೋದು ಗೊತ್ತೇ ಇಲ್ಲ. ಒಂದು ಬೇರೊಬ್ಬರನ್ನು ಕೊಲೆ ಮಾಡೋದ್ರಿಂದ ಇವರಿಗೇನು ಸಿಕ್ಕತ್ತೆ? ಇವರ ಜೈಲಲ್ಲಿ ಹೋಗಿ ಕೂತ್ಕೊತಾರೆ ಬಿಟ್ಟರೆ ಮತ್ತು ಏನೂ ಸಿಗೋದಿಲ್ಲ. ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿಗೆ ಎಷ್ಟು ನೋವು ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ನಮ್ಗೆ ಆಗಿಲ್ಲ, ನಮ್ಗೆ ಸರಿ ಬರೋದಿಲ್ಲ, ಬಿಟ್ಬಿಡಿ. ಅವ್ರ ಜೀವನ ಅವ್ರು ನೋಡ್ಕೊತಾರೆ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅದರಲ್ಲಿ ಕೊಲೆ ಮಾಡುವಂತಹ ವಿಷಯನೇ ಇಲ್ಲ. ಕೊಲೆ ಯಾಕೆ ಮಾಡಬೇಕು? ಅವ್ರದ್ದೊಂದು ಜೀವ ತಗೊಂಡ್ರೆ ನಿಮ್ಗೆ ಸಿಗೋದಾದರೂ ಏನು? ಶೂನ್ಯ. ಅಂದರೆ ಮನುಷ್ಯನಿಗೊಂದು ಬೆಲೆನೇ ಇಲ್ಲ ಆ ರೀತಿ. ಅಂದರೆ ಜೀವಕ್ಕೆ, ಮನುಷ್ಯನಿಗಲ್ಲ, ಜೀವಕ್ಕೆ, ಈ ಒಂದು ಜೀವಕ್ಕೆ ಬೆಲೆನೇ ಇಲ್ಲ. ಅಲ್ಲಿ ನೋಡಿದ್ರೆ ಅವಳು ಮದುವೆ ಆಗಿರಬೇಕಾದ ಹುಡುಗನನ್ನೇ ತೆಗೆದ್ಲು. ಈ ಬಾಂಬೆಲಿ ರೈಲಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ವಿಡಿಯೋ ನೋಡಿದ್ರೇ ಮೈಯೆಲ್ಲ ಒಂಥರ ಆಗುತ್ತೆ. ಇನ್ನು ಅಲ್ಲಿ ಇದ್ದವರು ಅದು ಏನು ರಣಹೇಡಿಗಳೋ ಗೊತ್ತಿಲ್ಲ. ಎಲ್ಲರೂ ಒಂದೇ ಸಲ ಅವನ ಗಟ್ಟಿಯಾಗಿ ತಬ್ಬಿಟ್ಕೊಂಡು ಬಿಟ್ಟರೆ ಒಂದು ಸಲ ಚಾಕು ಹಾಕ್ತಿದ್ದ, ಪದೇ ಪದೇ ಹಾಕ್ಲಿಕ್ಕೆ ಅವನಿಗೆ ಚಾನ್ಸೇ ಸಿಗ್ತಾ ಇರಲಿಲ್ಲ. ಆ ರೈಲಲ್ಲಿ ಅಷ್ಟು ಜನ ಇದ್ದುಕೊಂಡು, ಅಂದರೆ ಹೆಲ್ಪ್ಲೆಸ್. ವಿಡಿಯೋ ಮಾಡಲಿಕ್ಕೆ ಇವ್ರ ಹತ್ರ ಟೈಮ್ ಇತ್ತು. ಅವನಿಗೆ ಏನೇ ಆಗಿರಲಿ, ಅವನದು ಎಷ್ಟೇ ಕೋಪ ಇರಲಿ, ಅವನು ಒಬ್ಬನನ್ನು ಒಂದು 50 ಮೆಂಬರ್ಸ್ ಹಿಡಿಲಿಕ್ಕಾಗೋದಿಲ್ವ? ಆಗತ್ತೆ. ಆದರೆ ನಮ್ಮ ಜನಗಳಿಗೆ ಬುದ್ಧಿ ಇಲ್ವೋ, ಅಥವಾ ಆ ಟೈಮಲ್ಲಿ ದೇವ್ರು ಅವ್ರಿಗೆ ಬುದ್ಧಿ ಕೊಡೋದಿಲ್ವೋ, ದೇವರಿಗೆ ಗೊತ್ತು. ಒಬ್ಬನು ಅವನಿಗೆ ಅಷ್ಟು ಸಲ ಚಾಕು ಹಾಕಿ ಒಂದು ಸ್ಥಿತಿಗೆ ತರಬೇಕಾದ್ರೆ ಇವರೆಲ್ಲ ಏನು ಮಾಡ್ತಿದ್ರು? ಹೆಲ್ಪ್ಲೆಸ್ ಆಗಿ. ಯೋಚನೆ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಸಾವು ವಿಚಿತ್ರ. ಅಟ್ಯಾಕ್ ಆಯಿತು, ಏನೋ ಒಂದು ಬಿಮಾರಿ ಬಂತು, ಇದೆಲ್ಲ ಒಂಥರ ಏನು ಸಾವು. ಈ ಥರ ಸಾವೆಲ್ಲ ನೋಡಿದ್ರೆ ಅದು ಗೊತ್ತಿಲ್ಲ, ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ. ಒಂದೊಂದು ಸಲ ಅನಿಸುತ್ತೆ ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲ ಬಂದ್ ಮಾಡಿ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಒಂಥರ ಮನಸ್ಸಿಗೆ ಕಿರಿಕಿರಿ, ತುಂಬಾ ಕಿರಿಕಿರಿ. ಆಕ್ಸಿಡೆಂಟು, ಏನು ಒಂಥರ. ನನಗಂತೂ ಬೆಂಗಳೂರಲ್ಲಿ ಇರಬೇಕು. ಅದು ಅಪ್ಪ ಅಮ್ಮನ ಅಂದರೆ ಅವರು ಲಿವಿಂಗ್ ಆದರೆ ರಿಲೇಷನ್ಶಿಪ್ಪಲ್ಲಿರೋದು, ಅಪ್ಪ ಅಮ್ಮ ಕಿರಿಕಿರಿ ಮಾಡ್ತಾರೆ ಹೇಳಿ ಅಪ್ಪ ಅಮ್ಮನ ತಂಗಿನ ಕೊಂದಿರೋದು. ಯಾವ ಕಡೆ ನಡೀತಾ ಇದ್ದೀವಿ ನಾವು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ ಯೋಚನೆ ಮಾಡಿದ್ರೆ. ಇಷ್ಟೇ ಹೇಳೋದು, ಯಾಕಂದರೆ ಇನ್ನೊಬ್ಬರಿಗೆ ನಾವು ಸಾಯಿಸಿ ಏನು ಪ್ರಯೋಜನ ಇಲ್ಲ. ನಿಮಗೆ ಆಗಿಲ್ವ ಬಿಟ್ಟುಬಿಡಿ. ಈಗ ಟ್ರೈನಲ್ಲೂ ಸಹಿತ ಅವನೇನೋ ಅಂತ ಹೇಳ್ದ, ಏನೋ ಗದರಿಸ್ಬೋದಿತ್ತು, ಮಾತಲ್ಲೇನೋ ಆಡ್ಬೋದಿತ್ತು, ಚಾಕು ಹಾಕುವಂಥದ್ದು ಸಿಚುವೇಶನ್ನೇ ಇರಲಿಲ್ಲ. ಈಗ
ಅವನಿಗೆ ಜೈಲು ಅಂತ ಹಾಕ್ತಾರೆ, ಆಮೇಲೆ ಬಿಡ್ತಾರೆ. ಅಷ್ಟೇ, ನಮ್ಮ ದೇಶದ ಕಾನೂನು ಸಹಿತ ಇಷ್ಟೇ ಇದೆ. ಸಿಟ್ಟು ಬರುತ್ತೆ ಈ ಥರ ಸಿಚುವೇಶನಲ್ಲೆಲ್ಲ, ಸಿಟ್ಟು ಬರೋದು ಸಹಜ. ಒಬ್ಬರು ಮಾತಾಡಿದ್ಮೇಲೆ ಒಬ್ರಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಅದರಲ್ಲೂ ಈಗ ನಶೆ ಅದು ಇದು, ಅವ್ರ ನಶೆಯಲ್ಲಿ ಏನು ಮಾಡ್ತಾಯಿದ್ದಾರೆ, ನಾವೇನು ಮಾತಾಡ್ತಾ ಇದ್ದೀವಿ, ಮುಂದಿರೋ ಜನರಿಗೆ ನಾವೇನು ಮಾಡ್ತಿದ್ದೀವಿ ಅದೇನೂ ಗೊತ್ತಿರೋದಿಲ್ಲ. ಒಂದೊಂದು ಸಲ ಯೋಚನೆ ಮಾಡಿದ್ರೆ ಇದೆಲ್ಲ ನಶೆಯಲ್ಲಿ ಆಗುತ್ತೆ ಅಂತ ಅನಿಸುತ್ತೆ. ಒಂದು ಸಲ ಯೋಚನೆ ಮಾಡಿದೆ, ನಾವೇ ತುಂಬ ಗ್ರೇಟು. ಅಂದರೆ ನಾವು ಅಂತ ಹೇಳಿದ್ರೆ ಕೆಲವರು ಇರ್ತಾರೆ, ಬೇರೆಯವರು ಅಂದರೆ ಯಾವುದು ವಿಷಯಕ್ಕೆ ಹೋಗದೆ ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಮಕ್ಕಳಾಯಿತು, ಅವ್ರ ಫ್ಯಾಮಿಲಿ ಆಯಿತು ಅಂತ ಇರ್ತಾರೆ. ಇದೇ ಬೆಸ್ಟು ಜೀವನ. ಪಾಪ ಇನ್ನೂ ಭಾಳ ಬದುಕಬೇಕಾದದ್ದು ಮಹಾರಾಷ್ಟ್ರದ ಹುಡುಗ, ಆಮೇಲೆ ಬಾಂಬೆಲಾಗಿರುವಂಥ ಹುಡುಗ, ಎಷ್ಟೊಂದು ಜನ ಇರ್ತಾರೆ. ಯಾಕೆ ಈ ರೀತಿ ಸಾವು ಗೊತ್ತಿಲ್ಲ. ಯಾರನ್ನು ಕೇಳೋದು, ಹೇಗೆ ಕೇಳೋದು? ನಂದು ಒಂದೇ ಕ್ವಶನ್, ದೇವರಲ್ಲಿ ಇದೆಲ್ಲ ಬೇಕಿತ್ತ ದೇವರೇ, ನಿನ್ನ ಆಟ? ನಾವು ಒಂದೊಂದು ಸಲ ಅನಿಸ್ತೀವಿ. ಮತ್ತೊಂದು ಮೆಟರ್ ಏನಂದರೆ, ನಾನು ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕಿದ್ದೆ ಒಬ್ಬರಿಗೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಗೆ ಏನೋ ಸ್ಕೂಲಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ಕೂಲ್ ಟೀಚರ್ ಬಗ್ಗೆ ದೂರ್ತಾಯಿದ್ರು. ಇಷ್ಟು ಹತ್ತಿರ ಹಾಸ್ಪಿಟಲ್ ಇದೆ, ಕರ್ಕೊಂಡು ಹೋಗ್ಬೋದಿತ್ತು, ಮಕ್ಕಳ ಹತ್ರ ಯಾಕೆ ಎದೆನ ದಬಾಯಿಸ್ಬೇಕಿತ್ತು, ಕರ್ಕೊಂಡು ಹೋದರೆ ನನ್ನ ಮೊಮ್ಮಗ ಉಳಿತಿತ್ತ. ಹೌದು, ಆ ನೋವಲ್ಲಿ ಎಲ್ರಿಗೂ ಆಗುತ್ತೆ. ನಾನು ಸಹಿತ ಆ ಥರ ಸಿಚುವೇಶನ್ ಒಂದು ಸಲ ಎದುರಿಸಿದ್ದೀನಿ. ಬಂದು ದೇವ್ರ ಫೋಟೋ ಎಲ್ಲ ಎಸ್ದುಬಿಟ್ಟಿದ್ದೀನಿ. ಯಾಕೆಂದರೆ ದೇವರೇ ಇಲ್ಲ, ಇದು ಎಂಥ ಸಾವು ಅಂತ. ಆ ಸಿಚುವೇಶನ್ ನಮ್ಗೆ ಆಗುತ್ತೆ, ಮಾತಾಡಬೇಕು ಏನೇನು ಅಂತ. ಅವ್ರು ಹಾಗೆ ಹೇಳಬೇಕಾದ್ರೆ ನಾನೇನಂತ ಮೆಸೇಜ್ ಹಾಕಿದ್ದೆ, ದೇವ್ರು ಕೊಟ್ಟಿರೋ ಆಯುಷ್ಯ ಅಷ್ಟೇ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ನಾವು ಹೇಳ್ತೀವಲ್ಲ, ದೇವರು ಆಯುಷ್ಯ ಕೊಟ್ಟರೆ ನೀರಲ್ಲಿ ಬಿದ್ದವನಿಗೂ ಸಹಿತ ಒಂದು ಹುಲ್ಲು ಕಡ್ಡಿ, ಅಂದರೆ ಬಾರೀಕಾಗಿರೋ ಕಡ್ಡಿ ಸಿಕ್ಕಿದ್ರೂ ಸಹಿತ ಅವನ ಆಯುಷ್ಯ ಇದ್ದರೆ ಅವನು ಬದುಕ್ತಾನೆ. ಆಯುಷ್ಯ ಇಲ್ಲಾಂದರೆ ನೀವು ಎಷ್ಟೇ ಹೆಲ್ಪ್ ಮಾಡಿದ್ರೂ ಅವ್ರು ಬದುಕೋದಿಲ್ಲ ಅಂತ ಹೇಳ್ತಾರೆ. ನಾನು ಇದನ್ನು ಬಿಲೀವ್ ಮಾಡ್ತೀನಿ, ಅಂದರೆ ಅರ್ಥ ಮಾಡ್ಕೊಂಡು ನಂಬ್ತೀನಿ. ಹೌದು, ಆಕ್ಸಿಡೆಂಟು ಏನೋ ಒಂದು, ಅವ್ರ ಆಯುಷ್ಯ ಇದ್ದರೆ ಬದುಕೊತೀರೇನೋ ಅಂತ ಅನಿಸುತ್ತೆ. ಇವಾಗ ಟ್ರೈನಲ್ಲಿ ನಡೆದಿರೋದು ಅದೆಲ್ಲ ಸಿಚುವೇಶನ್ ಅನಿಸ್ಕೊಂಡ್ರೆ, ಇಲ್ಲ ಅವ್ರ ಸಾವು ಅಷ್ಟೇ ಇತ್ತು, ಅವನ ಹತ್ರನೇ ಅವನ ಸಾವಿತ್ತು. ಆದರೂ ಅದು ಒಂದೊಂದು ಸಲ ನಮ್ಮ ಮೈಂಡಿಗೆ ಬರುತ್ತೆ. ಆ ಮೆಸೇಜಿಗೆ ನನಗೊಬ್ಬರು ಅವ್ರ ಹೆಸರು ಮರ್ತೋಯ್ತು, ಅವ್ರ ಹೆಸರು ಬೇಡ ಬಿಡಿ. ಯಾಕೆಂದರೆ ನಾವು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತೀವಿ, ಯಾರೋ ಕಮೆಂಟ್ ಮಾಡ್ತಾರೆ, ಅದೆಲ್ಲ ಕಾಮನ್ನು. ಅವ್ರು ನನಗೆ ಮೆಸೇಜ್ ಮಾಡಿದರು, ನಿಮ್ಮ ಮಕ್ಕಳಿಗೆ ಹಾಗಾದರೆ ನೀವು ಹಾಗೆ ಮಾತಾಡ್ತೀರಾ, ಹಾಗೆ ಮೆಸೇಜ್ ಮಾಡ್ತೀರಾ ಅಂತ. ನಾನು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಅಥವಾ ಅವರು ಕೆಟ್ಟದಾಗಲಿ ಅಂತ ಮೆಸೇಜ್ ಹಾಕಿರೋದಲ್ಲ. ಈ ಥರ ನನ್ನ ಅನುಭವ. ಅಂದರೆ ನಾನು ಅಂದ್ಕೊಂಡಿರೋದು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ದೇವ್ರು ಕೊಟ್ಟಿರೋ ಆಯುಷ್ ಮುಗಿದ ತಕ್ಷಣ ನಾವು ಈ ಭೂಮಿ ಮೇಲೆ 1 ಸೆಕೆಂಡ್ ಸಹಿತ ಇರಲಿಕ್ಕಾಗಲ್ಲ. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಸಿಚುವೇಶನ್ ನೋಡಿದ್ದೀನಿ ನಾನು. ಇವಾಗ ನೋಡಿ, ನಾನೇ ಅಂದೆ, ಆ ಟ್ರೈನಲ್ಲಿ ಅಷ್ಟು ಜನ ಇದ್ದರು, ಸೇವ್ ಮಾಡ್ಬೋದಿತ್ತು ಅವನ. ಅದು ನನ್ನ ಇನ್ನೊಂದು ಮೈಂಡ್ಸೆಟ್ ಹೇಳ್ತಾ ಇದೆ, ಇಲ್ಲ ಅವನ ಹತ್ರನೇ ಸಾಯಬೇಕು ಅಂತ ದೇವ್ರು ಬರೆದಿರ್ತಾನೆ. ಅದರಿಂದ ಆಗಲ್ಲ ಅನ್ನೋ ಇನ್ನೊಂದು ಮೈಂಡ್ಸೆಟ್ ಹೇಳುತ್ತೆ, ಇಲ್ಲ ಅವನನ್ನು ಸೇವ್ ಮಾಡ್ಬೋದಿತ್ತು. ಇಷ್ಟೇ, ಮತ್ತೇನು ನನ್ನ ಬೇರೆ ಉದ್ದೇಶ ಇರಲಿಲ್ಲ ಅದರಲ್ಲಿ. ಆದರೆ ಅವ್ರು ಹಾಗೆ ಮೆಸೇಜ್ ಮಾಡಿದ್ದು ನನಗೆ ತುಂಬ ಹರ್ಟ್ ಆಯಿತು. ಅಂದರೆ ಮನಸ್ಸಿಗೇನೋ ನೋವಾಯಿತು. ಅಯ್ಯೋ ದೇವ್ರೆ, ನಾನು ಯಾಕಾದರೂ ಹೀಗಂದೆ. ಅಂದರೆ ನಮ್ಮ ಮಕ್ಕಳ ಬಗ್ಗೆಲ್ಲ ಯೋಚನೆ ಬಂದುಬಿಡುತ್ತೆ ಆವಾಗ ನಮಗೆ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ಮೆಸೇಜ್ ಮಾಡಿದೆ, ನಾನು ಆ ರೀತಿ ಹೇಳಿರೋದಲ್ಲ, ನಾನು ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಬಯಸುವುದೂ ಇಲ್ಲ, ಅದರಲ್ಲೂ ಮಕ್ಕಳ ಬಗ್ಗೆ ಅಂತ ಅವ್ರಿಗೆ ರಿಪ್ಲೈ ಮಾಡಿದೆ. ಕೆಲವೊಂದು ಸಲ ನಾವು ಬೇಡದ ವಿಷಯಕ್ಕೂ ಸಹಿತ ಕೆಲವೊಂದು ಮಾತುಗಳನ್ನು ಕೇಳಬೇಕಾಗತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದೇ ಇವತ್ತಿನ ನನ್ನ ಒಂದು ಮನಸ್ಸಿನ ಗಿಲ್ಟ್. ಬೇಕಿತ್ತಾ ಈ ಸಾವು ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಯಾರಿಂದ ಬರುತ್ತೆ, ಯಾವ ಸೆಕೆಂಡ್ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಮೇಲಿರೋ ಪರಮಾತ್ಮನಿಗೊಂದೇ ಗೊತ್ತು. ಅವನೇ ಈ ಭೂಮಿ ಮೇಲೆ ತಂದಿರೋದು, ಅವನೇ ಒಂದು ದಿವಸ ಹೇಗೋ ಯಾವುದೋ ರೂಪದಲ್ಲಿ ಬಂದು ತಗೊಂಡು ಹೋಗ್ತಾನೆ ಅನ್ನೋದು ನನ್ನ ನಿರ್ಧಾರ. ಇಷ್ಟೇ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.